Good morning, friends. Today we learned about the poem, a 6th standard English poem, My People. Pre-preparatory activity. Write the names of the professions. ಇಲ್ಲಿ ಪ್ರೊಫೆಷನ್ಸ್ ಯಾವ್ದು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಬೇಕಾಗುತ್ತೆ. ಎ ಪರ್ಸನ್ ಹೂ ಮೆಂಡ್ಸ್ ಶೂ ಮೆಂಡ್ಸ್ ಮಾಡ್ತಾರಲ್ಲ, ಶೂ ಪ್ರಿಪೇರ್ ಮಾಡ್ತಾರಲ್ಲ, ಸ್ಟಿಚ್ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ? ಬಾರ್ಬರ್ ಅಂತ ಕರೀತಾರೆ. ಎ ಪರ್ಸನ್ ಹೂ ಸ್ಟಿಚಸ್ ಕ್ಲೋತ್ಸ್ನ ಸ್ಟಿಚ್ ಮಾಡೋರ್ಗೆ ಏನಂತ ಕರೀತಾರೆ? ಸೊ ಟೈಲರ್ ಅಂತ ಕರೀತಾರೆ. ಎ ಪರ್ಸನ್ ಹೂ ಮೇಕ್ಸ್ ಆರ್ನಮೆಂಟ್ಸ್, ಗೋಲ್ಡ್ ಸ್ಮಿತ್. ಎ ಪರ್ಸನ್ ಹೂ ರೆಪ್ರೆಸೆಂಟ್ ಪೀಪಲ್ ಇನ್ ಕೋರ್ಟ್, ಲಾಯರ್. ಎ ಪರ್ಸನ್ ಹೂ ವರ್ಕ್ಸ್ ಇನ್ ದ ಫೀಲ್ಡ್, farmer. A person who sell fruits and vegetables. So fruits ಮತ್ತು ವೆಜಿಟೇಬಲ್ಸ್ಗೆ ನಾವೇನಂತ ಕರಿತೀವಿ? ವೆಜಿಟೇಬಲ್ ಸೆಲ್ಲರ್, ಫ್ರೂಟ್ ಸೆಲ್ಲರ್ ಅಂತ ಕರಿತೀವಿ. So next, do you know any other profession? Write them down and discuss the nature of the work. ಯಾವುದನ್ನ ಪ್ರೊಫೆಷನ್ ನಿಮಗೆ ಗೊತ್ತಿದೆಯಾ ಅದನ್ನು ನೀವು ಡಿಸ್ಕಸ್ ಮಾಡಿ ಅಂತ. ಟೀಚರ್ ಇದೆ, ಡಾಕ್ಟರ್ ಇದೆ, ನರ್ಸ್ ಇದೆ, ಮತ್ತು ಕೋರ್ಟಲ್ಲಿ ಜಡ್ಜ್ ಇದೆ. ಸೊ ಅದೆಲ್ಲ ಪ್ರೊಫೆಷನ್ಸ್ ಅಲ್ವಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಸೆಡ್ ದ ರಿಚ್ ಆರ್ ಗೆಟ್ಟಿಂಗ್ ರಿಚರ್ ಆ್ಯಂಡ್ ದ ಪೂರ್ ಆರ್ ಗೆಟ್ಟಿಂಗ್ ಪೂವರರ್. ಹೇಳ್ತೀವಲ್ವಾ, ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇದ್ದಾರೆ ಮತ್ತು ಬಡವರು ಇನ್ನೂ ಬಡವರೇ ಆಗ್ತಾ ಇದ್ದಾರೆ. ಸೊ ಈ ಮಾತಿಗೆ ನೀವು ಅಗ್ರಿ ಆಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಸ್ಕಸ್ ದ ವೀವ್ಸ್ ಇನ್ ದ ಗ್ರೂಪ್ ಆ್ಯಂಡ್ ಪ್ರೆಸೆಂಟ್ ದೆಮ್ ಇನ್ ದ ಕ್ಲಾಸ್. ಸೊ ಡಿಸ್ಕಸ್ ಮಾಡಿ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಮೈ ಪೀಪಲ್ ಅಂದರೆ ನನ್ನ ಜನರು ಅಂತ. ಸೊ ಈ ಪೊಯಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಕವಿ ಪರಿಚಯನ ನೋಡ್ಕೊಳ್ಳೋಣ. ಸೊ ಕವಿ ಪರಿಚಯ ಇದನ್ನು ಬರ್ತಿರೋರು ಸಿದ್ಲಿಂಗಯ್ಯ ಅಂತ. ಇವರು ಕನ್ನಡದಲ್ಲಿ ಬರ್ತಿದ್ದಾರೆ. ಅದನ್ನು ಟ್ರಾನ್ಸ್ಲೇಟ್ ಇಂಗ್ಲೀಷಲ್ಲಿ ಮಾಡಿರೋದು ಡಾಕ್ಟರ್ ಸುಮನಾಥೇಂದ್ರ ಆರ್ ನಾದಿಕ್ ಅಂತ ಇವ್ರ ಹೆಸರು. ಸೊ ಸಿದ್ಲಿಂಗಯ್ಯ ಬಗ್ಗೆ ನೋಡಿ, ಇನ್ 1954 ಪ್ರೊಫೆಸರ್ ಆಫ್ ಕನ್ನಡ ಇನ್ ಬ್ಯಾಂಗಲೂರು ಯೂನಿವರ್ಸಿಟಿ, ಈಸ್ ಎ ಮೇಜರ್ ಪೊಯೆಟ್ ಇನ್ ಕನ್ನಡ ಲಿಟ್ರೇಚರ್. ಕನ್ನಡ ಲಿಟ್ರೇಚರಲ್ಲಿ ಇವರು ಪ್ರೊಫೆಸರ್ ಆಗಿದ್ರು. ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಈ ಪಿಯೋನೈಡ್ ದ ದಲಿತ್ ವಾಯ್ಸ್ ಇನ್ 1975. ದಲಿತ್ ವಾಯ್ಸ್ ಅಂದರೆ ದಲಿತ್ಸ್ ಅಂದರೆ ಸೊ ಬ್ಲ್ಯಾಕ್ ಪೀಪಲ್ಸ್, ತುಂಬ ಕೆಳಜಾತಿ ಜನ ಅಂತ ಹೇಳ್ತೀವಲ್ವ, ಅದ್ರ ಬಗ್ಗೆ ಇವ್ರು ಜಾಸ್ತಿ ಪಾಯಿಂಟ್ಔಟ್ ಮಾಡಿ ಅವ್ರು ಜಾಸ್ತಿ ಪೊಯಮ್ಸನ್ನ ಬರೆದಿದ್ದಾರೆ. ದ ಟ್ರೆಂಡ್ ಸೆಟ್ಟಿಂಗ್ ವರ್ಕ್ಸ್ ಆನ್ ದಲಿತ್ ಲಿಟ್ರೇಚರ್ ಇನ್ ಕನ್ನಡ ಇನ್ ಹೋಲ್ ಮಾಂಗ್ ದಿ ಗನ ಹಾಡು ಅಂತ ಇವರು ಬರ್ತಿದ್ದಾರೆ. ಲಿಟ್ರೇಚರ್ ಹೆಸರು ಇವ್ರದ್ದು. ಇದ್ರ ಬಗ್ಗೆ ದಲಿತ್ ಅವ್ರದ್ದು ಫುಲ್ಲು ಬರ್ದಿದ್ದಾರೆ ಇವರು. 1975 ಎ ಕಲೆಕ್ಷನ್ ಆಫ್ ಪೊಯಮ್ಸ್ ಬೈ ಸಿದ್ಲಿಂಗಯ್ಯ. ಇದರಲ್ಲಿ ಫುಲ್ ಪೊಯಮ್ಸ್, ಕಲೆಕ್ಷನ್ ಆಫ್ ಪೊಯಮ್ಸ್ ಇದೆ. ಹೊಲಮಾದಿ ಗನ ಹಾಡು ಅಂತ. ಹಿಸ್ ಆಟೋಬಯೋಗ್ರಫಿ ಊರು ಕೆರೆ ಈಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಆ್ಯಂಡ್ ಮೆನಿ ಆಫ್ ಹಿಸ್ ಪೊಯಮ್ ಟ್ರಾನ್ಸ್ಲೇಟೆಡ್ ಟು ವೇರಿಯಸ್ ಇಂಡಿಯನ್ಸ್ ಆ್ಯಂಡ್ ಅದರ್ ಲ್ಯಾಂಗ್ವೇಜ್. ಇವ್ರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇವ್ರದ್ದು ಆಟೋಬಯೋಗ್ರಫಿ ಅಂದರೆ ಇವ್ರ ಜೀವನದ ಬಗ್ಗೆ ಬರೆದಿರುವಂತಹ ಕತೆ ಊರು ಕೇರಿ ಅಂತ ಅದು ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಸೊ ಡಾಕ್ಟರ್ ಸೋಮನಾಥೇಂದ್ರ ಆರ್ ನಾದಿಕ್ ಅವರು 1935ನಲ್ಲಿ ಹುಟ್ಟಿದ್ದಾರೆ. ಇವರು ಪ್ರಾಮಿನೆಂಟ್ ಮಾಡರ್ನ್ ಪೊಯೆಟ್. ನಾದಿಕ್ ದಂಪತ್ಯ ಗೀತೆ ಅಂತ ಇವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ, ಹಿಂದಿನಲ್ಲಿ, ಬೆಂಗಾಲಿ ಮತ್ತು ಅದರ್ ಲ್ಯಾಂಗ್ವೇಜಲ್ಲಿ ಅಂತ. ಇದು ಇಷ್ಟು ಕವಿ ಪರಿಚಯ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವು ಪೊಯಮ್ ಬಗ್ಗೆ ಬರೋಣ. ಮೈ ಪೀಪಲ್ ಇದು ತುಂಬ ದಲಿತ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಕೆಳಜಾತಿ ಜನಗಳು ಮತ್ತು ಪೂವರರ್ ಅಂತ ಹೇಳ್ತೀವಲ್ವಾ, ತುಂಬ ಬಡವರು, ಅವ್ರ ಬಡವ್ರದ್ದು ಜೀವನ ಹೇಗಿರುತ್ತೆ ಅಂತ ಈ ಪೊಯಮಲ್ಲಿ ಕವಿ ನಮಗೆ ಹೇಳಿದ್ದಾರೆ ನೋಡಿ. ದೇ ಕ್ಯಾರಿ ಸ್ಟೋನ್ಸ್ ಫಾರ್ ಬಿಲ್ಡಿಂಗ್ ಸೈಟ್ಸ್, ದೇ ಗೆಟ್ ಕಿಕ್ಡ್ ಅಂಟಿಲ್ ದೇ ಸೋನ್, ದೇ ಡೈ ಫ್ರಮ್ ಹಂಗರ್
ಮೈ ಪೀಪಲ್, ನನ್ನ ಜನರು ಸ್ಟೋನ್ಸ್ ಎತ್ತಿದ್ದಾರೆ ಬಿಲ್ಡಿಂಗ್ ಸೈಟ್ಸಲ್ಲಿ. ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರಲ್ಲ, ಅಲ್ಲಿ ಸ್ಟೋನ್ಸನ್ನ ಅಂದರೆ ಕಲ್ಲುಗಳನ್ನು ಎತ್ತುತ್ತಾ ಇದ್ದಾರೆ. ಯಾರು? ನನ್ನ ಜನರು. ದೆ ಕಿಕ್ಡ್ ಅಂಟಿಲ್ ದೆ ಸೋನ್ ಅಂದರೆ ಅವ್ರು ಒದೆ ಕೂಡ ತಿಂತಿದ್ದಾರೆ. ಅಂಟಿಲ್ ದೆ ಸೋನ್ ಅಂದರೆ ಕಾನ್ಷಿಯಸ್, ಅವರು ಜ್ಞಾನ ತಪ್ಪಿದ ತನಕನೂ ಒದೆನ ತಿಂತಾ ಇದ್ದಾರೆ. ಸೋನ್ ಅಂದರೆ ಜ್ಞಾನ ತಪ್ಪಿಗೆ. ಸೊ ಅದನ್ನು ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ. ಫೇಂಟ್ ಆಗಿರ್ತಾರಲ್ಲ, ಅದಕ್ಕೆ ಸೋನ್ ಅಂತ ಹೇಳ್ತೀವಿ. ಜ್ಞಾನ ತಪ್ಪಿಬಿಡುತ್ತಲ್ಲ, ಅಲ್ಲಿವರೆಗೂ ಅವರು ಒದೆ ತಿಂತಾ ಇದ್ದಾರೆ. ದೇ ಡೈ ಫ್ರಮ್ ಹಂಗರಲ್ಲಿ ಅಂದರೆ ಅವ್ರಿಗೆ ಹೊಟ್ಟೆ ಹಸಿವಿಂದ ತಡೆಯಲಾರದೆ ಅವ್ರು ಏನಾಗಿದ್ದಾರೆ, ಸಾಯ್ತಾ ಇದ್ದಾರೆ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಯಾರು? ನನ್ನ ಜನರು. ಅವರು ಕಲ್ಲೆತ್ತಿತಾ ಇದ್ದಾರೆ ಬಿಲ್ಡಿಂಗ್ ಸೈಟಲ್ಲಿ, ಒದೆನ ತಿಂತಾ ಇದ್ದಾರೆ, ಮತ್ತು ಜ್ಞಾನ ತಪ್ಪಿಕೊಂಡು ಹೋಗಿದೆ ಅವ್ರಿಗೆ, ಮತ್ತು ಅವ್ರ ಹಂಗರಲ್ಲಿ ಸಾಯ್ತಾ ಇದ್ದಾರೆ. ಯಾರು? ನನ್ನ ಜನರು ಅಂತ ಕವಿ ಹೇಳಿದ್ದಾರೆ. ದೇ ಎಕ್ಸ್ಕವೇಟ್ ಗೋಲ್ಡ್ ಬಟ್ ದೇ ಡೋಂಟ್ ಗೆಟ್ ಎ ಮೀಲ್, ದೇ ವೇವ್ ಕ್ಲೋತ್ಸ್ ಬಟ್ ದೇ ಗೋ ನೇಕ್ಡ್ ಮೈ ಪೀಪಲ್. ಮತ್ತು ಗೋಲ್ಡನ್ನ ತೆಗಿತಾ ಇದ್ದಾರೆ, ಭೂಮಿಯಿಂದ ತೆಗಿಯೋ ಕೆಲಸನೂ ಮಾಡೋದು ಬಡವ್ರೆ ಅಲ್ವಾ, ಅವ್ರು ತೆಗಿತಾ ಇದ್ದಾರೆ. ಆದ್ರೂ ಅವ್ರಿಗೆ ಮೀಲ್ ಅಂದರೆ ಊಟ ಸಿಗ್ತಾ ಇಲ್ಲ. ದೇ ವೇವ್ ಕ್ಲಾತ್, ಮತ್ತು ಬೇರೆ ಜನರ ಬಟ್ಟೆಗಳನ್ನು ವೇಯಿಂಗ್ ಮಾಡ್ತಾ ಇದ್ದಾರೆ. ವೇಯಿಂಗ್ ಮಾಡೋದು ಒಂದು ಮಿಷಿನ್, ಅದರಲ್ಲಿ ದರ ಎಲ್ಲ ಸೇರಿ ಒಂದು ಒಂದು ಬಟ್ಟೆನ ರೆಡಿ ಮಾಡ್ಕೊಳ್ಳೋದು. ಸೊ ಅದು ಮಾಡ್ತಾ ಇದ್ದಾರೆ, ಬಟ್ಟೆನ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಅವರೇ ಬಟ್ಟೆ ಹಾಕ್ತಾ ಇಲ್ಲ, ಅಂದರೆ ಅವ್ರ ಹತ್ರನೇ ಬಟ್ಟೆ ಇಲ್ಲ ಅಂತ ಹೇಳಿದ್ದಾರೆ. ಯಾರೋ ಕವಿ. ಯಾರದು? ನನ್ನ ಜನರು, ಮೈ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಅವರು ಗೋಲ್ಡ್ ಕೂಡ ತೆಗಿತಾ ಇದ್ದಾರೆ, ಭೂಮಿಯಿಂದ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಊಟ ಸಿಗ್ತಾ ಇಲ್ಲ. ಅವರು ವೇಯಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಬಟ್ಟೆನ ರೆಡಿ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಹತ್ರನೇ ಬಟ್ಟೆ ಇಲ್ಲ. ಯಾರು? ನನ್ನ ಜನರು ಅಂತ ಹೇಳಿದ್ದಾರೆ ಕವಿ. ದೇ ಪ್ಲಗ್ ದ ಫೀಲ್ಡ್ ಆ್ಯಂಡ್ ದೇ ಸೋ ದ ಸೀಡ್. ಅಂದರೆ ಏನು ಮಾಡ್ತಾ ಇದ್ದಾರೆ, ಅವ್ರ ಜಮೀನಲ್ಲಿ ಅವರು ಪ್ಲಗ್ಗಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಪ್ಲಗ್ ಅಂದರೆ ಏನು? ಒಂದು ಇನ್ಸ್ಟ್ರೂಮೆಂಟ್ ಫಾರ್ಮರ್ಸ್ ಯೂಸ್ ಮಾಡೋದು ಪ್ಲ್ಯಾಂಟಿಂಗ್ ಮಾಡೋಕ್ಕೋಸ್ಕರ, ಕ್ರಾಪ್ಸನ್ನು ಬೆಳೆ ಬೆಳೆಯೋಕ್ಕೋಸ್ಕರ ಅದನ್ನು ಪ್ಲಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಸೋ ದ ಸೀಡ್ಸ್, ಅದ್ರ ಒಳಗಡೆ ಸೀಡ್ಸ್ ಕೂಡ ಹಾಕ್ತಾ ಇದ್ದಾರೆ ಜಮೀನಲ್ಲಿ. ದೇ ಕಟ್ ದ ಕ್ರಾಪ್ಸ್ ಆ್ಯಂಡ್ ದೇ ಆರ್ ಬೇಕ್ಡ್ ಇನ್ ದ ಸನ್. ಮತ್ತೆ ಏನು ಮಾಡ್ತಾ ಇದ್ದಾರೆ, ಕ್ರಾಪ್ಸಲ್ಲಿ ಅಂದರೆ ಬೆಳೆ ಬಂದಾಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಹಂಗೆ ಬೇಸಿಗೆ ಸನ್ನಿಂದ ಕೆಳಗಡೆ ಏನು ಮಾಡ್ತಾ ಇದ್ದಾರೆ, ಅವರು ಬೇಕಾಗ್ತಾ ಇದ್ದಾರೆ. ಅಂದರೆ ಎಷ್ಟು ಅವ್ರಿಗೆ ಸೆಕೆ ಆಗ್ತಾ ಇದೆ, ಅಂದರೆ ಸನ್ನಿಂದ ಎಷ್ಟು ಅವರಿಗೆ ಅಷ್ಟು ಬಿಸಿಲು ಅವ್ರ ಮೇಲೆ ಬೀಳ್ತಾ ಇದೆ, ಅದರಲ್ಲಿ ಸುಡಿತಾ ಇದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ ಕವಿ. ನನ್ನ ಜನರು, ಅವರು ಫಾರ್ಮರ್ಸ್ ಎಷ್ಟು ಕಷ್ಟಪಡ್ತಾರಲ್ವಾ, ಅವರು ಪ್ಲಗ್ಗಿಂಗ್ ಮಾಡ್ತಾ ಇದ್ದಾರೆ, ಸೀಡ್ಸ್ ಹಾಕ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ, ಹಂಗೆ ಬಿಸಿಲಿನಲ್ಲಿ ಬೇಯ್ತಾ ಇದ್ದಾರೆ ಅಲ್ಲೇ. ಅದನ್ನು ಯಾರೋ ನನ್ನ ಜನರು ಅಂತ ಹೇಳ್ತಾ ಇದ್ದಾರೆ ಕವಿ. ದೇ ಕಮ್ ಹೋಮ್ ಎಂಟಿ ಹ್ಯಾಂಡೆಡ್. ಅಷ್ಟಾದ್ರೂ ಅವರು ಮನೆಗೆ ಏನು ತರಲ್ಲ. ಎಂಟಿ ಹ್ಯಾಂಡೆಡ್ ಅಂದರೆ ಬರೆಗೈಯಲ್ಲಿ ಅವರು ಮನೆಗೆ ಬರ್ತಾ ಇದ್ದಾರೆ. ದೇ ಹ್ಯಾವ್ ಎ ಡೀಪ್ ಸೈ. ಸುಸ್ತಾಗಿ ಅಂತ ನಾವು ಉಸಿರಾಡ್ತೀವಲ್ಲ, ಅಷ್ಟು ಅವರು ಉಸಿರಾಡ್ತಾ ಇದ್ದಾರೆ. ದೇ ಲೀವ್ ಇನ್ ಮಿಸರಿ. ತುಂಬ ಸ್ಯಾಡ್ನೆಸ್ಸಿಂದ, ತುಂಬ ಕಷ್ಟದಿಂದ ಅವರು ಇರ್ತಾ ಇದ್ದಾರೆ. ಅಂಥ ಜೀವನನ ಅವರು ನಡೆಸ್ತಾ ಇದ್ದಾರೆ. ಯಾರು? ನನ್ನ ಜನರು ಅಂತ ಕವಿ ಹೇಳ್ತಾ ಇದ್ದಾರೆ. ಎಷ್ಟು ಕೆಲಸ ಮಾಡಿ ಬಿಸಿಲಲ್ಲಿ ಬೇಯ್ದು ಎಲ್ಲ ಮಾಡಿ ಬಂದ್ರೂ ಬರೆ ಕೈಯಲ್ಲಿ ಬರ್ತಾರೆ, ಮತ್ತು ತುಂಬ ದುಃಖದಿಂದ ಅಂತ ಡೀಪ್ ಬ್ರೀತ್ ಮಾಡ್ತಾ ಇದ್ದಾರೆ. ದುಃಖದ ಜೀವನವನ್ನು ನಡೆಸ್ತಾ ಇದ್ದಾರೆ ನನ್ನ ಜನರು. ದೇ ಬಿಲ್ಡ್ ದ ಶಾಪ್ಸ್ ಆ್ಯಂಡ್ ದೇ ರೈಸ್ ದ ಬಂಗ್ಲೋ, ದೇ ಗೆಟ್ ಇನ್ ಟು ಹೆವಿ ಡೆಪ್ತ್. ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ಶಾಪ್ ಕೂಡ ಕಟ್ಬಿಡ್ತಾರೆ,
ಬಂಗ್ಲೋಸ್ ಕೂಡ ಕಟ್ಬಿಟ್ರೆ, ಆದರೆ ಅದ್ರ ಒಳಗಡೆ ಏನಾಗುತ್ತೆ ಅವ್ರಿಗೆ ಹೆವಿ ಡೆಪ್ತ್ ಅಂದರೆ ಏನಪ್ಪ ಡೆಪ್ತ್ ಅಂದರೆ ಇಂಟ್ರೆಸ್ಟ್ ಲೋನ್ಸಲ್ಲಿ ಸಿಗಾಕೊಂಡು ಬಿಡ್ತಾರೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಕಟ್ಟಿದ್ರು ಏನು ಮಾಡಿದ್ರು ಅವರು ಏನು ಮಾಡಿದ್ದಾರೆ, ಅವರು ಇಂಟ್ರೆಸ್ಟಿಗೆ ಅಂದರೆ ಲೋನ್ ಒಳಗಡೆ ಸಿಗಾಕೊಂಡಿದ್ದಾರೆ. ಯಾರು? ನನ್ನ ಜನರು. ವೆನ್ ದೇ ಕೊಲ್ಯಾಪ್ಸ್ ಆನ್ ದ ಸ್ಟ್ರೀಟ್ ದೇ ಡೋಂಟ್ ಕ್ರೈ ಫಾರ್ ಹೆಲ್ಪ್, ದೇ ಸಪ್ರೆಸ್ ದೇರ್ ಕ್ರೈ ಮೈ ಪೀಪಲ್. ಅವರು ಹೋಗ್ತಾ ಹೋಗ್ತಾ ಬೀದಿನಲ್ಲಿ ಕೊಲ್ಯಾಪ್ಸ್ ಅಂದರೆ ಜ್ಞಾನ ತಪ್ಪಿ ಬಿದ್ದರೂ ಕೂಡ ದೇ ಡೋಂಟ್ ಕ್ರೈ ಫಾರ್ ಹೆಲ್ಪ್, ಅವ್ರು ಯಾರಿಗೂ ಹೆಲ್ಪ್ ಮಾಡಿ ಅಂತ ಕರೆಯೋ ಥರನೂ ಅವ್ರದ್ದು ಪರಿಸ್ಥಿತಿ ಇರಲ್ಲ. ಅವರೇ ಎದ್ದೊಳ್ಬೇಕು. ದೇ ಸಪ್ರೆಸ್ ದೇರ್ ಕ್ರೈಸ್ ಅಂದರೆ ಒಳಗಡೆನೆ ಅಳ್ತಾ ಇದ್ದಾರೆ ಅವರು ಅಂತ ಕವಿ ಹೇಳ್ತಾ ಇದ್ದಾರೆ. ಒಳಗಡೆನೆ ಅಳ್ತಾ ಇದ್ದಾರೆ. ಮೈ ಪೀಪಲ್, ನನ್ನ ಜನರು ಅಂತ ಹೇಳ್ತಾ ಇದ್ದಾರೆ. ದೇ ಪೇ ಇಂಟ್ರೆಸ್ಟ್ ಥ್ರೋ ದೇರ್ ನೋಸಸ್ ಅಂದರೆ ಇಲ್ಲಿ ಒಂದು ಪ್ರಾವರ್ಬ್ನ ಯೂಸ್ ಮಾಡಿದ್ದಾರೆ. ದೇ ಪೇ ಇಂಟ್ರೆಸ್ಟ್ ಥ್ರೋ ದೇರ್ ನೋಸಸ್ ಅಂದರೆ ತುಂಬ ಜಾಸ್ತಿ ಅವರು ಇಂಟ್ರೆಸ್ಟನ್ನ ಕಟ್ತಾ ಇದ್ದಾರೆ. ಅಂದರೆ ಹಂಗಂದ್ರೆ ಏನು ಅಂತ ಹೇಳಿದರೆ ಇಲ್ಲಿ ನೋಡಿ, ದೇ ಪೇ ಥ್ರೋ ದೇರ್ ನೋ ಪೇ ಮಚ್ ಮೋರ್ ಫಾರ್ ಸಮಥಿಂಗ್ ದ್ಯಾನ್ ಇಟ್ಸ್ ರಿಯಲಿ ವರ್ತ್. ತುಂಬ ಜಾಸ್ತಿ ಡೀಪಾಗಿ ಅವರು ಏನು ಮಾಡಿದ್ರು ದೇ ಬಿಕೇಮ್ ಆ್ಯಶ್ ಇನ್ ದ ಫೈರ್ ಆಫ್ ಫಿಯರಿ ಸ್ಪೀಚಸ್. ಬೇರೆಯವ್ರಗಳಿಂದ ಬೈಸ್ಕೊಂಡು ಅವ್ರು ಏನಾಗ್ತಾ ಇದ್ದಾರೆ, ಆ್ಯಶ್ ಆಗಿಬಿಡ್ತಾ ಇದ್ದಾರೆ. ಆ್ಯಶ್ ಅಂದರೆ ಏನು? ಗ್ರೇ ಆಗಿ ಪೌಡ್ರ್ ಇರುತ್ತಲ್ಲ, ಬೂದಿ ಅಂತ ಹೇಳಲ್ವಾ, ನಾ ಬೂದಿ ಆಗಿಬಿಡ್ತಾ ಇದ್ದಾರೆ ಬೇರೆಯವ್ರನ್ನ ಮಾತಿಂದ. ಫಿಯರಿ ಅಂದರೆ ತುಂಬ ಖತರ್ನಾಗಿರೋ ಅಂದರೆ, ಸ್ಪೀಚಸ್ ಅಂದರೆ ಮಾತು. ಆ ಮಾತುಗಳಿಂದ ಅವರು ಬೂದಿ ಆಗ್ತಾ ಇದ್ದಾರೆ, ಸುಟ್ಟು ಬೂದಿ ಆಗ್ತಾ ಇದ್ದಾರೆ. ಎಷ್ಟು ಅವರು ಕಷ್ಟಪಡ್ತಿದ್ರು ಬೂದಿ ಆಗ್ತಾ ಇದ್ದಾರೆ. ಫಾರ್ ದ ಗಾಡ್ ಲವಿಂಗ್ ಮೆನ್ ಹೂ ಈಟ್ ದೇರ್ ಫಿಲ್ ದೇ ಪ್ರಿಪೇರ್ ಫುಡ್ ವೇರ್. ಅಷ್ಟು ಒಳ್ಳೆ ಜನಗಳಿಗೂ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ನಾವು ಹಾಕ್ಕೊಳ್ತಾ ಇದ್ದೀವಲ್ವ ಇವಾಗ ಚಪ್ಪಲಿ ಕೂಡ ಅವರೇ ರೆಡಿ ಮಾಡ್ತಾ ಇದ್ದಾರೆ. ದೇ ಫಾಲ್ ಅಟ್ ದಿ ಅದರ್ಸ್ ಫೀಟ್ ಆ್ಯಂಡ್ ದೇ ಗೆಟ್ ಕಿಕ್, ದೇ ಆರ್ ಸೋ ಡಿವೋಟೆಡ್ ಮೈ ಪೀಪಲ್. ಅಂದರೆ ಏನಂದರೆ ಬೇರೆಯವರ ಕಾಲು ಕೆಳಗಡೆ ಬೀಳ್ತಾ ಇರ್ತಾರೆ ನೋಡಿದ್ದೀರಲ್ವಾ, ಅವ್ರಿಗೆ ಕಾಲು ಮುಗಿಯೋದು, ಕೈ ಮುಗಿಯೋದು, ಕಾಲೆಲ್ಲ ಕೈ ಮುಗಿಯೋದು, ಆಮೇಲೆ ಅವ್ರ ಕಾಲನ್ನು ಟಚ್ ಮಾಡಿ ನಮಸ್ಕಾರ ಮಾಡೋದು, ಆ ಥರ ಎಲ್ಲ ಇವ್ರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೇನು ಸಿಗ್ತಾ ಇದೆ, ಕಿಕ್ ಸಿಗ್ತಾ ಇದೆ. ಕಿಕ್ ಅಂದರೆ ಹೊಡಿತಾ ಇದ್ದಾರೆ, ಬೇರೆಯವರು ಹೊಡಿತಾ ಇದ್ದಾರೆ, ಹೋಗಿದ್ಲಿಂದ ಎದ್ದೋಗು ಅಂತ. ದೇ ಆರ್ ಸೋ ಡಿವೋಟೆಡ್ ಅಂದರೆ ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೈ ಪೀಪಲ್, ನನ್ನ ಜನರು ಅಂತ ಹೇಳಿದ್ದಾರೆ ಕವಿ. ದೇ ಲಿಸನ್ ಟು ಎನಿಥಿಂಗ್ ಸೆಟ್ ಟು ದೆಮ್, ದೇ ಲಿವ್ ಆನ್ ಏರ್ ಮೈ ಪೀಪಲ್. ಸೊ ಬೇರೆಯವ್ರು ಎಷ್ಟುಗಳ ಮಾತು ಇದ್ರೂ ಅವರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕವಿ. ನೀವೇನ ಹೇಳಿ ಅವ್ರು ಕೇಳ್ತಾರೆ, ಬಟ್ ಅವ್ರು ಮಾತ್ರ ಚಳಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚಳಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಮನೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿ. ಅದು ಯಾರೋ ನನ್ನ ಜನರು. ಇದು ದಲಿತ್ ಪೀಪಲ್ಸ್ನ ಬಗ್ಗೆ ಕವಿ ಹೇಳಿದ್ದಾರೆ. ಇಷ್ಟು ಮೈ ಪೀಪಲ್. ಸೊ ಗೊತ್ತಾಯ್ತಾ ಫ್ರೆಂಡ್ಸ್, ಗೊತ್ತಾಯ್ತಾ ವಿವರ್ಸ್ ನಿಮಗೆ? ಇಷ್ಟು ಜನದ್ದು ಗ್ಲಾಸರಿ ನೋಡಿ. ಸೈಟ್ ಅಂದರೆ ಆ್ಯನ್ ಏರಿಯಾ ದಟ್ ಈಸ್ ಯೂಸ್ ಫಾರ್ ಬಿಲ್ಡಿಂಗ್. ಸ್ವಾನ್, ಫೇಂಟ್, ಎಕ್ಸ್ಕವೇಟೆಡ್, ಡಿಗರ್, ವೇವ್, ಮೇಕ್ clothes on a machine. Plug, a large tool used by farmer to turn over the soil before planting crops. Sigh, make a noise when you breathe out, often when you are sad. Misery, sadness and suffering. Debt, an amount of money that you owe someone. Collapse, fall down. Suppress, hold back. Restrain, ash, the soft grey powder with remains and something is burned. ಸೊ ಫ್ರೆಂಡ್ಸ್, ಇದು ಮೈ ಪೀಪಲ್ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದರದ್ದು ನೋಟ್ಸ್ ನಾನು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.